ಸ್ಮಾರ್ಟ್ ನ್ಯೂಸ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇಂದಿನ ವಿಷಯ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಜಾವುಲ್ ಮುಸ್ತಫಾನಗರ ಪ್ರದೇಶದ ಮತದಾರರ ಪಟ್ಟಿಯಲ್ಲಿ ಗಂಭೀರ ದೋಷ ಕಂಡು ಬಂದಿದ್ದು, ಅರ್ಹ ಮತದಾರರ ಹೆಸರುಗಳು 2002ರ ಮತದಾರ ಪಟ್ಟಿಯಲ್ಲಿ ಕಾಣೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಈ ಕುರಿತು ಸ್ಥಳೀಯ ನಿವಾಸಿಗಳು ಹಾಗೂ SDPI ನಿಯೋಗ ಈಗಾಗಲೇ ದಿನಾಂಕ 9/3/2026ರಂದು ಜಿಲ್ಲೆಯ ಚುನಾವಣಾಧಿಕಾರಿಗಳಿಗೆ ಹಾಗೂ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಬಳಿಕ ದಿನಾಂಕ 14/3/2026ರಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳು ಸಹ ಮನವಿ ಸಲ್ಲಿಸಲಾಗಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಕಚೇರಿಯಿಂದ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದ್ದರೂ ಇದುವರೆಗೂ ಯಾವುದೇ ಸ್ಪಷ್ಟ ಉತ್ತರ ಲಭ್ಯವಾಗಿಲ್ಲ ಎಂಬುದು ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು SDPI ನಿಯೋಗ ತಿಳಿಸಿದೆ. ನಿಯೋಗ ಮತ್ತು ಅಲ್ಲಿ ಮತದಾರರನ್ನು ನಾವು ಒಟ್ಟಿಗೆ ಕರ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ವಿ. ಅವರು VCಯಲ್ಲಿ ಇರುವ ಕಾರಣ ADC ಅವರು ಅವರ ಪರವಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಈ ವಿಚಾರವನ್ನು ಮಾರ್ಚ್ ತಿಂಗಳಲ್ಲೇ ನಾವು ಚುನಾವಣಾ ಆಯೋಗಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ತಂದಿದ್ವಿ. ಅಲ್ಲಿಂದ ಇವರಿಗೆ ಬೈ ಪೋಸ್ಟ್ ಕನ್ಫರ್ಮೇಶನ್ CC ಕೂಡ ಮಾಡಿದ್ದಾರೆ. ಈಗ ADC ಅವರು ಜಿಲ್ಲಾಧಿಕಾರಿಗಳ ಪರವಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ಯಾವ ಅಧಿಕಾರಿಗಳು ಇದನ್ನು ಮಿಸ್ಟೇಕ್ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತ ಭರವಸೆ ನೀಡಿದ್ದಾರೆ. ನಾವು ಕೂಡ ಇನ್ನು ಮುಂದೆ ಇಂಥ ಘಟನೆ ಆಗದಾಗೆ ಮುಂಜಾಗ್ರತೆ ವಹಿಸಬೇಕೆಂಬಂತಹ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಆ ಅಧಿಕಾರಿಗಳಿಗೆ ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಮತ್ತು ಯಾರಿಗೆ ಎನಿಮಿನೇಷನ್ ಫಾರಂ ಬಂದಿದೆ 2002 ವೋಟ್ ಇಲ್ಲ ಅಂದ್ರೂ ಕೂಡ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಲ್ರೆಡಿ ಸರ್ಕಾರದಿಂದ ಇಶ್ಯೂ ಮಾಡಲಿಕ್ಕೆ ಆರ್ಡರ್ ಆಗಿರೋ ಕಾರಣ ತಹಸೀಲ್ದಾರ್ ಆಫೀಸಲ್ಲಿ ಇವರು ಅಪ್ಲೈ ಮಾಡಬೇಕು. ಅವರಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಅವರಿಗೆ ಏನು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕಂತ ಕೂಡ ನಾವು ಮನವಿ ಮಾಡಿದ್ದೇವೆ. ಮನವಿಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಥ್ಯಾಂಕ್ ಯು. ಇದು ಜನರ ಸಮಸ್ಯೆ ಆದ ಕಾರಣ ಇದನ್ನ ಪ್ರಿಯಾರಿಟಿ ಬೇಸಿಸ್ ಸ್ವಲ್ಪ ಕನ್ಸಿಡರ್ ಮಾಡಿ ಸರ್.